ಸೊ ನನಗೆ ಸಂತು ಅವ್ರ ಹತ್ರ ಭಾಳಷ್ಟು ಕತೆಗಳು ಕೇಳಿದ್ದೀನಿ ನಾನು. ಎವ್ರಿ ಟೈಮ್ ಅವ್ರ ಕತೆಗಳು ಕೇಳಿದಾಗ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗುತ್ತೆ, ಯಾಕೆಂದರೆ ಅವ್ರ ಹತ್ರ ತುಂಬ ಡಿಫ್ರೆಂಟ್ ಆದಂಥ ಒಂದು ಕತೆಗಳಿದೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಾನು ಟೈಟಲ್ ಕೇಳಿದಾಗ ಟೈಟಲ್ ಸುಮ್ಮನೆ ಇಟ್ಟಿರ್ಬೋದು, ಅಂದರೆ ಸುಮ್ಮನೆ ಒಂದು ಗಿಮಿಕ್ ಒಂದು ಟೈಟಲ್ ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಒಂದು ಸಿನಿಮಾಗೆ ತಕ್ಕಂಥ ಒಂದು ಟೈಟಲು. ಸಿನಿಮಾಗೆ ಬರ್ತೀನಿ. ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬಹುಶಃ ಐ ಥಿಂಕ್ ದೇ ಎಂಜಾಯ್ ದ ಮೋಸ್ಟ್. ನಾನಂತೂ ಸಿಕ್ಕಾಪಟ್ಟೆ ನಗಾಡಿದೆ ಫ್ರಮ್ ದ ಫಸ್ಟ್ ಸೀನ್ ಸಖತ್ತು ಮಜಾ ಇದೆ. ಆ್ಯಂಡ್ ಆ್ಯಕ್ಚುಲಿ 3 ಜನ ಲೀಡ್ ಇದ್ದಾರೆ ಸಿನಿಮಾದಲ್ಲಿ. ಆ ಪಾತ್ರಕ್ಕೆ ತಕ್ಕಂತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಜಸ್ಟಿಫೈ ಮಾಡ್ತಾರೆ. ನನಗೆ ಸಿನಿಮಾದಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಆ್ಯಂಡ್ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಸೆಕೆಂಡ್ ಹಾಫಲ್ಲಿ, ಸಿಕ್ಕಾಪಟ್ಟೆ ಎಮೋಷ್ನಲ್ ಮಾಡ್ತು. ಐ ಥಿಂಕ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಒಟ್ಟಿಗೆ ಬಂದು ಮಜಾ ಮಾಡೋಂಥ ಸಿನಿಮಾ ಇದು. ಸಿಕ್ಕಾಪಟ್ಟೆ ನಗಿಸ್ತಾರೆ, ಅಷ್ಟೇ ಈಕ್ವಲ್ ಆಗಿ ಎಮೋಷ್ನಲ್ ಆಗಿ ಸಿನಿಮಾನ ಎಂಡ್ ಮಾಡ್ತಾರೆ. ಬಟ್ ನಾನು ನಮ್ಮ ಕ್ಯಾಮ್ರಾಮನ್ ಜೊತೆ ಸಿನಿಮಾ ನೋಡಿದೆ. ಪೂರ್ತಿ ಸೆಕೆಂಡ್ ಹಾಫ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನಾಗುತ್ತೆ ಅಂತ. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಿದ್ದೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೇಳ್ತಿದ್ರು. ಸೊ ವಿ ಆರ್ ಡಿಸ್ಕಸಿಂಗ್ ಥ್ರೂ ಔಟ್ ದ ಫಿಲ್ಮ್ ಏನಾಗುತ್ತೆ ಅಂತ. ಐ ಥಿಂಕ್ ವೆರಿ ವೆಲ್ ಜಸ್ಟಿಫೈಡ್. ತುಂಬಾ ಒಂದು ಒಳ್ಳೆ ಸಿನಿಮಾ, ಅಂದರೆ ಮಜಾ ಮಾಡ್ಕೊಂಡು ನೋಡೋವಂಥ ಸಿನಿಮಾ. ಕಾಲೇಜ್ ಸ್ಟೂಡೆಂಟ್ಸ್ ಶುಡ್ ರಿಯಲಿ ವಾಚ್ ದಿಸ್ ಫಿಲ್ಮ್. ನೀವೇನಾದರೂ ಮಜಾ ಮಾಡಬೇಕು, ಫ್ರೆಂಡ್ಸ್ ಜೊತೆ ಬರಬೇಕು ಅಂದರೆ ಡೆಫಿನೆಟ್ಲಿ ಈ ಸಿನಿಮಾ ಬಂದು ನೋಡಿ. ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದೆ. ವೆರಿ ನೈಸ್. ಥ್ಯಾಂಕ್ ಯು.